ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಬೇಸಿಕ್ ಸೈನ್ಸ್ ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ವರ ಸಾಮ್ರಾಜ್ಯ ಎಸ್ ಜಾನಕಿ ಅವರಿಗೆ ನುಡಿನಮನ. ಶ್ರೀಮತಿ ಎಸ್ ಜಾನಕಿ ಅವರ ನಿಧನದ ಸುದ್ದಿ ಸಂಗೀತ ಲೋಕವನ್ನಷ್ಟೇ ಅಲ್ಲ, ಕೋಟ್ಯಾಂತರ ಸಂಗೀತಾಭಿಮಾನಿಗಳ ಹೃದಯವನ್ನು ನೋವಿನಿಂದ ತುಂಬಿಸಿದೆ. ಅವರ ಅಗಲಿಕೆ ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಅನುಪಮ ಕಂಠಶ್ರೀ, ಅಗಣಿತ ಅಮರಗೀತೆಗಳ ಅಪ್ರತಿಮ ಗಾಯಕಿ ಎಸ್ ಜಾನಕಿ ಅವರು ಸಂಗೀತ ಸರಸ್ವತಿಯ ಆರಾಧಕಿ. ಯಾವುದೇ ಔಪಚಾರಿಕ ಸಂಗೀತ ಪದವಿಗಳಿಲ್ಲದಿದ್ದರೂ ತಮ್ಮ ಅದ್ಭುತ ಪ್ರತಿಭೆ, ನಿರಂತರ ಸಾಧನೆ ಮತ್ತು ಅಪಾರ ಪರಿಶ್ರಮದಿಂದ ಸಂಗೀತದ ಅತ್ಯುನ್ನತ ಶಿಖರವನ್ನು ತಲುಪಿದ ಮಹಾನ್ ಸಾಧಕಿ. ಅವರ ಗಾಯನದಲ್ಲಿ ಕಂಡುಬರುವ ಸ್ವರಪ್ರಸ್ತಾರಗಳು, ಭಾವಾಭಿವ್ಯಕ್ತಿ, ತಾಳ ಲಯ, ಶ್ರುತಿಯ ಮೇಲಿನ ಹಿಡಿತ ಹಾಗೂ ಪದಗಳ ಸ್ಪಷ್ಟ ಉಚ್ಚಾರಣೆ ಅನನ್ಯ. ಪ್ರತಿಯೊಂದು ಹಾಡಿನಲ್ಲೂ ಪಾತ್ರದ ಭಾವವನ್ನು ಜೀವಂತವಾಗಿ ಮೂಡಿಸುವ ಅಪರೂಪದ ಸಾಮರ್ಥ್ಯ ಅವರದ್ದಾಗಿತ್ತು. ಜಾನಕಿಯವರ ಹಾಡುಗಳಿಗೆ ಅವರದ್ದೇ ಆದ ವಿಶಿಷ್ಟ ಛಾಪು ಇತ್ತು. ಅದು ಶುದ್ಧ ಉಚ್ಚಾರಣೆಯ ಸೊಗಸು, ಭಾವಪೂರ್ಣ ಅಭಿವ್ಯಕ್ತಿ ಮತ್ತು ಭಾರತೀಯ ಸಂಗೀತದ ಮಧುರ ಪರಂಪರೆಯ ಸುಂದರ ಸಂಗಮವಾಗಿತ್ತು. ಈ ಕಾರಣಕ್ಕಾಗಿಯೇ ಅವರನ್ನು ಪ್ರೀತಿಯಿಂದ ದಕ್ಷಿಣ ಭಾರತದ ಕೋಗಿಲೆ ಎಂದು ಕರೆಯಲಾಯಿತು. ಅವರ ಗಾಯನ ಸದಾ ನಮ್ಮ ಹೃದಯಗಳಲ್ಲಿ ಅನುರಣಿಸುತ್ತಲೇ ಇರುತ್ತದೆ. ಅವರ ನೆನಪಿಗೆ ನಮ್ಮೆಲ್ಲರ ಭಾವಪೂರ್ಣ ನಮನಗಳು. ಎಸ್ ಜಾನಕಿ ಅಮ್ಮನವರ 1938 ಏಪ್ರಿಲ್ 23 ರಂದು ಗುಂಟೂರಿನ ರೆಪಲ್ಲೆ ತಾಲ್ಲೂಕಿನ ಪಲ್ಲಪಟ್ಲದಲ್ಲಿ ಜನಿಸಿದರು. ಅವರ ತಂದೆ ಸಿಸ್ಟರ್ ಶ್ರೀರಾಮಮೂರ್ತಿ ಆಯುರ್ವೇದ ವೈದ್ಯ ಮತ್ತು ಶಿಕ್ಷಕರಾಗಿದ್ದರು. ಅವರು ತಮ್ಮ ಬಾಲ್ಯದ ಬಹುಪಾಲು ಭಾಗವನ್ನು ಸಿರ್ಸಿಲ್ಲಾದಲ್ಲಿ ಕಳೆದರು. ಅಲ್ಲಿ ಅವರಿಗೆ 9ನೇ ವಯಸ್ಸಿನಲ್ಲಿ ಮೊದಲ ವೇದಿಕೆಯ ಪ್ರದರ್ಶನದ ಅವಕಾಶ ಸಿಕ್ಕಿತು. ಅವರು ನಾದಸ್ವರ ವಿದ್ವಾನ್ ಪೈದಿಸ್ವಾಮಿ ಮೂಲಕ ಸಂಗೀತದ ಮೂಲಭೂತ ಅಂಶಗಳನ್ನು ಕಲಿತರು. ಅವರು ಶಾಸ್ತ್ರೀಯ ಸಂಗೀತದಲ್ಲಿ ಯಾವುದೇ ಔಪಚಾರಿಕ ತರಬೇತಿಯನ್ನು ಎಂದಿಗೂ ಪಡೆಯಲಿಲ್ಲ. ಜಾನಕಿಯವರ ಮಾತೃಭಾಷೆ ತೆಲುಗು, ಆದರೆ ಅವರು ತಮಿಳು, ಕನ್ನಡ, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲರು ಮತ್ತು ಬರೆಯಬಲ್ಲರು. ಸಿಸ್ಟ್ಲಾ ಜಾನಕಿ ಒಬ್ಬ ಭಾರತೀಯ ಹಿನ್ನೆಲೆ ಗಾಯಕಿ ಮತ್ತು ಸಾಂದರ್ಭಿಕ ಸಂಗೀತ ಸಂಯೋಜಕಿ. ಅವರನ್ನು ಜಾನಕಿ ಅಮ್ಮ ಮತ್ತು ದಕ್ಷಿಣ ಭಾರತದ ನೈಟಿಂಗೇಲ್ ಅಥವಾ ಭಾರತದ ನೈಟಿಂಗೇಲ್ ಎಂದು ವ್ಯಾಪಕವಾಗಿ ಕರೆಯಲಾಗುತ್ತದೆ. ಅವರು ಭಾರತೀಯ ಸಂಗೀತ ಇತಿಹಾಸದಲ್ಲಿ ಶ್ರೇಷ್ಠ ಮತ್ತು ಅತ್ಯಂತ ಪ್ರಭಾವಶಾಲಿ ಗಾಯಕಿಯರಲ್ಲಿ ಒಬ್ಬರು. ಜಾನಕಿ ಅವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬಡಗ, ಬಂಗಾಳಿ, ಕೊಂಕಣಿ, ಹಾಗೆಯೇ ಇಂಗ್ಲಿಷ್, ಜಪಾನೀಸ್, ಜರ್ಮನ್ ಮತ್ತು ಸಿಂಹಳದಂತಹ ವಿದೇಶಿ ಭಾಷೆಗಳಲ್ಲಿ ಸೇರಿದಂತೆ 20 ಭಾರತೀಯ ಭಾಷೆಗಳಲ್ಲಿ ಏಕವ್ಯಕ್ತಿ, ಯುಗಳ ಗೀತೆಗಳು, ಕೋರಸ್ ಮತ್ತು ಶೀರ್ಷಿಕೆ ಗೀತೆಗಳನ್ನು ಒಳಗೊಂಡಂತೆ ಚಲನಚಿತ್ರಗಳು, ಆಲ್ಬಂಗಳು, ದೂರದರ್ಶನ ಮತ್ತು ರೇಡಿಯೋಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಅವರು ಭಾರತದ ಅತ್ಯಂತ ಬಹುಮುಖ ಗಾಯಕಿಯರಲ್ಲಿ ಒಬ್ಬರು. ಅವರು ತಮ್ಮ ವೃತ್ತಿಜೀವನದಲ್ಲಿ ಹೆಚ್ಚು ಹಾಡುಗಳನ್ನು ಹಾಡಿದ ಭಾಷೆ ಕನ್ನಡ, ನಂತರ ಮಲಯಾಳಂ. ಅವರು ಅಭಿವ್ಯಕ್ತಿ ಮತ್ತು ಸಮನ್ವಯತೆಯ ಕನ್ನಡ ಚಿತ್ರರಂಗದಲ್ಲಿ ಅವರು ಹಾಡಿದ ಗೀತೆಗಳು ಇಂದಿಗೂ ಅಮರವಾಗಿವೆ. ಅವರ ಹಾಡುಗಳಲ್ಲಿ ಭಾವ, ಮಧುರತೆ ಮತ್ತು ಸ್ಪಷ್ಟ ಉಚ್ಚಾರಣೆ ಎಲ್ಲರ ಮನಸೂರೆಗೊಂಡಿದೆ. ಅವರ ವೃತ್ತಿಜೀವನವು 6 ದಶಕಗಳಿಗೂ ಹೆಚ್ಚು ಕಾಲ ನಡೆಯಿತು. 2016 ರಲ್ಲಿ ಅವರು ಚಲನಚಿತ್ರಗಳು ಮತ್ತು ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವುದರಿಂದ ನಿವೃತ್ತಿ ಘೋಷಿಸಿದರು. ಆದಾಗ್ಯೂ ಅವರು 2018 ರಲ್ಲಿ ತಮಿಳು ಚಿತ್ರ ಪನ್ನಾಡಿಗಾಗಿ ಹಾಡುವ ಮೂಲಕ ಮರಳಿದರು. ಅವರು 60 ವರ್ಷಗಳ ಕಾಲ ಸಂಗೀತ ಉದ್ಯಮದಲ್ಲಿ ಸಕ್ರಿಯರಾಗಿದ್ದರು. ಜಾನಕಿ ಅಮ್ಮನವರು 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ತಮಿಳುನಾಡು ರಾಜ್ಯ ಸರ್ಕಾರದಿಂದ ಕಲೈಮಾಮಣಿ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2013 ರಲ್ಲಿ ಅವರು ಭಾರತ ಸರ್ಕಾರದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ಸ್ವೀಕರಿಸಲು ನಿರಾಕರಿಸಿದರು. ಅವರು ಜುಲೈ 11, 2026 ರಂದು ಕರ್ನಾಟಕದ ಮೈಸೂರಿನಲ್ಲಿ ವಯೋಸಹಜ ಕಾಯಿಲೆಗಳಿಂದ ವಿಧಿವಶವಾಗಿ ಪಂಚಭೂತಗಳಲ್ಲಿ ಲೀನವಾದರು. ಜಾನಕಿ ಅವರು 1959 ರಲ್ಲಿ ವಿ.
ರಾಮಪ್ರಸಾದ್ ಅವರನ್ನು ವಿವಾಹವಾದರು. ಅವರು ಅವರ ವೃತ್ತಿಜೀವನವನ್ನು ಪ್ರೋತ್ಸಾಹಿಸಿದರು ಮತ್ತು ಅವರ ಹೆಚ್ಚಿನ ಧ್ವನಿಮುದ್ರಣಗಳಲ್ಲಿ ಅವರೊಂದಿಗೆ ಇದ್ದು ಸಹಾಯವನ್ನು ಮಾಡುತ್ತಿದ್ದರು. ಅವರು 1997ರಲ್ಲಿ ಹೃದಯಾಘಾತದಿಂದ ನಿಧನರಾದರು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಬೇಸಿಕ್ ಸೈನ್ಸ್ 25 ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ದಾಖಲಿಸಿ. ಧನ್ಯವಾದಗಳು. ನಾನು ಪ್ರಭು ಮಠ್. ಮತ್ತೆ ಮುಂದಿನ ವಾರ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ.